ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವತ್ತು ಪಾರ್ಟ್ 2 ವಿಡಿಯೋನ ಮಾಡ್ತಾ ಇದ್ದೀನಿ. ಲಾಸ್ಟ್ ಪಾರ್ಟ್ 1 ವಿಡಿಯೋದಲ್ಲಿ ನಾನು 2 ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಹೇಗೆ ಲಕ್ಷ್ಮಿಗೆ ಸೀರೆ ಉಡಿಸೋದನ್ನು ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸೊ ಇವತ್ತು ಒಂದೇ ಬ್ಲೌಸ್ ಪೀಸಿಂದ ಹೇಗೆ ನಾವು ಲಕ್ಷ್ಮಿಗೆ ಸೀರೆನ ಉಡಿಸೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆಮೇಲೆ ಫಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸ್ವಲ್ಪ ಮಾಡಿದ್ದೆ. ಇವಾಗ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಈ ಕಡೆ ಬೆಂಗಳೂರು ಸ್ಟೈಲಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫಸ್ಟ್ ನಾನು ಈ ಥರ ಎಲ್ಲ ಬ್ಯಾಕ್ ಫ್ರಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ತಟ್ಟೆಗೆ ಅಕ್ಕಿ ಹಾಕೊಂಡು ಈ ಥರ ಒಂದು ಬಿದಿಗೆ ತಗೊಂಡಿದ್ದೀನಿ. ಸೊ ಇದೊಂದು ಚಿಕ್ಕದೊಂದು ಕಳಶನ ಈ ಥರ ಒಂದು ಕೋಲ್ ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ಈ ಥರ ಇದು ಒಂದು ಕಡೆ ದೊಡ್ಡದಾಗಿ ಬರುತ್ತೆ ಬಾರ್ಡರು, ಇನ್ನೊಂದು ಕಡೆ ಏನೋ ಬರುತ್ತೆ ಚಿಕ್ಕದಾಗಿ ಬರುತ್ತೆ. ಸೊ ಇದನ್ನು ನಾವು ಸೀರೆ ಥರ ಚೆನ್ನಾಗಿ ಉಡಿಸ್ಬೋದು. ಅದಕ್ಕೆ ನಾನು ಈ ಥರ ಬ್ಲೌಸ್ ಪೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಬ್ಲೌಸ್ ಪೀಸನ್ನು ಫಸ್ಟ್ ನಾವು ಉಲ್ಟಾ ಹಾಕೊಳ್ಬೇಕು. ಯಾಕೆ ಅಂತಂದರೆ ಈ ಬ್ಲೌಸ್ ಪೀಸ್ ತುಂಬ ಸಾಫ್ಟ್ ಆಗಿದೆ, ನೆರಿಗೆಗಳೆಲ್ಲ ಸ್ಟಿಫ್ ಆಗಿ ಕುತ್ಕೊಳ್ಳಲ್ಲ. ಸೊ ಇವಾಗ ಈ ಥರದ ನ್ಯೂಸ್ ಪೇಪರನ್ನು ನಾನು ತಗೊಳ್ತಾ ಇದ್ದೀನಿ ನೋಡಿ, ಈ ಥರ. ಸೊ ಇದ್ರ ಸಮೇತ ನಾವು ಈಗ ನೆರಿಗೆನ ಮಾಡ್ಕೊಳ್ತೀವಿ. ಸೊ ಹೀಗೆ ಈ ಥರ ಮಾಡಿಕೊಂಡ್ರೆ ನೆರಿಗೆ ತುಂಬ ಸ್ಟಿಫ್ ಆಗಿ ಬರುತ್ತೆ. ಈ ಬ್ಲೌಸ್ ಪೀಸ್ ತುಂಬ ಸಾಫ್ಟ್ ಆಗಿದೆ, ನೆರಿಗೆ ಸ್ಟಿಫ್ ಆಗಿ ಕುತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಒಳಗಡೆ ನ್ಯೂಸ್ ಪೇಪರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈಗ ಸರಿಯಾಗಿ ಮಾಡಿಕೊಂಡೆ ನೋಡಿ. ಈ ಥರ ಬರುತ್ತೆ, ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ನ್ಯೂಸ್ ಪೇಪರ್ ಹಾಕೋದ್ರಿಂದ. ಸೊ ಹಾಗಾಗಿ ನಾನು ನ್ಯೂಸ್ ಪೇಪರನ್ನು ಯೂಸ್ ಮಾಡಿರೋದು. ಸೊ ಇವಾಗ ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದೇ ಲೆವೆಲಲ್ಲಿ ಬಾರ್ಡರ್ ಕರೆಕ್ಟಾಗಿ ಒಂದೇ ಲೆವೆಲ್ ಬರೋ ಥರ ನೋಡ್ಕೊಬೇಕು. ಒಂದು ಮೇಲೆ ಕೆಳಗೆ ಆಗಿರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಥರ ಕೈಯಲ್ಲಿ ಹಿಡಿದು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ತೀವಿ. ಸೊ ಹೀಗೆ ಇದೇ ಥರನೂ ಈ ಮೇಲ್ಗಡೆ ಬಟ್ಟೆ ಇರುತ್ತಲ್ವ ಅದನ್ನು ಕೂಡ ಅಷ್ಟೇ ಥರ ಸರಿಯಾಗಿ ನೆರಿಗೆನ ಮಾಡ್ಕೊಳ್ಬೇಕು. ಹೀಗೆ ಇಲ್ಲಿ ಕೂಡ ಅಷ್ಟೇ ನಾನು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತೀನಿ. ಸೊ ಹೀಗೆ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಬಾರ್ಡರ್ ಬರುತ್ತಲ್ವ, ಸೊ ಇದರಿಂದ ನಾವು ಪಲ್ಲು ಥರ ರೆಡಿ ಮಾಡ್ಕೋಬೇಕು. ಬನ್ನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಈ ಥರ ಇರುತ್ತಲ್ವ, ಈ ಬಾರ್ಡರನ್ನು ಕರೆಕ್ಟಾಗಿ ಇಷ್ಟೇ ಕರೆಕ್ಟಾಗಿ ಬರೋ ಥರ 2 ರಿಂದ 3 ಫೋಲ್ಡನ್ನು ಮಾಡ್ಕೊಬೇಕು. ಸೊ 2 ಫೋಲ್ಡ್ ಸಾಕು ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಟ್ಟೆ ಕ್ಲಿಪ್ ಹಾಕ್ಕೊಳ್ತೀನಿ. ಇಲ್ಲೊಂದು ಪಿನ್ನನ್ನು ಹಾಕ್ಕೊಳ್ತೀನಿ. ಮತ್ತು ಈ ಕಡೆಗೂ ಕೂಡ ಅಷ್ಟೇ ಒಂದು ಪಿನ್ನನ್ನು ಹಿಂದ್ಗಡೆಯಿಂದ ಹಾಕೊಂಡ್ಬಿಡೋಣ. ಈ ಸೆಂಟ್ರಲ್ಲಿ ನಾನು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ತಾಯಿದ್ದೆ. ಸೊ ಈ ಥರ ನಮ್ಮ ಸೀರೆನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಈಗ ಹೇಗೆ ಈ ಬಿಂದಿಗೆಗೆ ಸೀರೆನ ಉಡಿಸೋದು ಅಂತ ಬನ್ನಿ ನೋಡೋಣ. ಸೊ ಫಸ್ಟು ನಾವಿದೇನು ದೊಡ್ಡ ಬಾರ್ಡರಿಂದ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ನೋಡಿಕೊಂಡು ಫಸ್ಟ್ ನೋಡ್ಕೊಬೇಕು ಎಷ್ಟು ಹೈಟ್ ಬೇಕು ಅಂತ. ಸೊ ನನಗೆ ಇಷ್ಟು ಹೈಟ್ ಸಾಕು. ಸೊ ಹಾಗಾಗಿ ನಾನು
ಈ ಕ್ಲಿಪ್ಪನ್ನು ತೆಗೆದುಬಿಟ್ಟು ಈ ಬಟ್ಟೆನ ಸ್ವಲ್ಪ ಒಳಗಡೆ ಹಾಕ್ತೀನಿ. ಒಳಗಡೆ ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಈ ಬಿಂದಿಗೆನ ಇಡ್ತೀನಿ. ಸೊ ಹೀಗೆ ಇವಾಗ ಈ ಕ್ಲಿಪ್ಪನ್ನ ಬಿಚ್ಚಿಬಿಡೋಣ. ಸೊ ಇದನ್ನ ಸರಿಯಾಗಿ ಜೋಡಿಸ್ಕೊಡಿ. ನೀಟಾಗಿ ನೆರಿಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಆ ಥರ. ಸೊ ನೋಡಿ ಎಷ್ಟು ಸ್ಟಿಫ್ ಆಗಿ ಬಂದಿದೆ. ಪೇಪರ್ ಯೂಸ್ ಮಾಡಿರೋದ್ರಿಂದ ಈ ನೆರಿಗೆ ಈ ತರ ಸ್ಟಿಫ್ ಆಗಿ ಬರುತ್ತೆ. ಸೊ ನೋಡಿ ಹೀಗೆ ನೆಕ್ಸ್ಟ್ ನಾವು ಈ ಬಾರ್ಡರ್ ಅನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನ ಹೀಗೆ ಮೇಲ್ಗಡೆ ತಗೊಂಡು ಬರ್ತೀವಿ. ಈ ಬಾರ್ಡರ್ ಕರೆಕ್ಟ್ ಆಗಿ ಕೋಲ್ ಕಾಣಿಸ್ತಾ ಇರೋ ತರ ನಾವು ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೆಕ್ಸ್ಟ್ ಇದೆರಡನ್ನು ಜೋಡಿಸ್ಕೊಂಡ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸೊಂಟದ ಪಟ್ಟಿಯನ್ನು ಹಾಕ್ಕೊಂಡ್ಬಿಟ್ಟು ಮೇಲೆ ಕಳಿಸೋಕ್ಕೆ ನಾವು ತೆಂಗಿನಕಾಯನ್ನ ಇಟ್ಕೊಂಡು ಮುಖವಾಡನ ಹಾಕೋಬೇಕು. ಆ ವಿಡಿಯೋ ನಾನು ಆನೇ ಮಾಡ್ಕೊಂಡಿಲ್ಲ, ಅದು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಪಿನ್ ಹಾಕ್ಕೊಂಡ್ಬಿಟ್ಟು ಸೊಂಟದ ಪಟ್ಟಿ ಹಾಕ್ಕೊಂಡು ಮೇಲ್ಗಡೆ ಏನು ತೆಂಗಿನಕಾಯಿ ಇಟ್ಕೊಂಡು ಮುಖವಾಡನ ಹಾಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಳೆಗಳನ್ನ ಇಲ್ಲಿ ನಾನೇನು ಕೋಲ್ ಇದು ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಹೀಗೆ ಆಮೇಲೆ ಇನ್ನೊಂದು ಹಾರಕ್ಕೆ ಆನೆ ಕಟ್ಟಿ. ಸೊ ನಮ್ಮ ಲಕ್ಷ್ಮಿ ಹೀಗೆ ರೆಡಿಯಾಗಿದೆ. ಚೆನ್ನಾಗುಂಟ. ಸೊ ನೋಡಿದ್ರಲ್ಲ ಹೇಗೆ ಒಂದೇ ಬ್ಲೌಸ್ ಪೀಸಿಂದ ನಾವು ವರಮಹಾಲಕ್ಷ್ಮಿಗೆ ಸೀರೆನ ಉಡಿಸ್ಬೋದು ಅಂತ. ಸೊ ಇವತ್ತು ನಾನು ಮಾಡಿರೋದು ಬೆಂಗಳೂರು ಸ್ಟೈಲಲ್ಲಿ. ಈ ಕಡೆ ಬೆಂಗಳೂರು ಕಡೆಯವರೆಲ್ಲ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದೀನಿ. ಅಲಂಕಾರ ಎಲ್ಲ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೇಗೆ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತು ಊರ ಕಡೆ ಸಂಪತ್ ಶುಕ್ರವಾರ ಅಂತ ಮಾಡ್ತಾರಲ್ವ, ಆವಾಗ ನಾವು ಬರೀ ಒಂದು ಕಳಸ ಇಟ್ಬಿಟ್ಟು ಮಾಡೋಕ್ಕಿಂತ ಈ ಥರ ಬ್ಲೌಸ್ ಪೀಸಿಂದಾನೆ ನಾವು ಸೀರೆನ ಉಡಿಸಿದ್ರೆ ನಮ್ಮ ಮನೆ ಲಕ್ಷ್ಮಿ ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಸೊ ಇವತ್ತು ಮಾಡಿರೋ ಅಲಂಕಾರ ಹೇಗಿದೆ ಅಂತ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಒಳ್ಳೆ ಲೈಕ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಬ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.